ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ಮನೆಯಲ್ಲಿನೇ ಬೇಕ್ರಿ ಸ್ಟೈಲ್ ಡ್ರೈ ಜಾಮೂನ್ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು. ಒಂದು 15 ನಿಮಿಷ ಟೈಮ್ ಇತ್ತು ಅಂದರೆ ಬೇಗನೆ ಫಟಾಫಟ ಅಂತ ಮಾಡ್ಕೊಂಡು ಬಿಡ್ಬೋದು. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹಾಗೂ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ನೋಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಒಂದು ಯಾವುದಾದ್ರೂ ಕಂಪ್ನಿದಾಗಿರ್ಬೋದು, ಅಂದರೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ಕಂಪ್ನಿದು ತೊಗೊಂಡ್ಬಿಟ್ಟು ಜಾಮೂನ್ ಪಾಕಿಟು ಒಂದು ಕಪ್ಪಲ್ಲಿ ಅಳತೆ ಮಾಡಿಟ್ಕೊಳ್ಳಿ. ಅಂದರೆ ಸಕ್ಕರೆ ಅಳತೆ ಮಾಡೋಕ್ಕೆ ಬೇಕಾಗುತ್ತಲ್ವ, ಅದಕ್ಕಾಗಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಅಳತೆ ಮಾಡಿದ್ದೀನಿ. ಇದು ಕಪ್ ಇದೆಯಲ್ವ, ಈ ಅಳತೆಯಷ್ಟು ನಾನು ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕ್ತಾನೆ ನಾದ್ಕೊಳ್ಬೇಕಾಗುತ್ತೆ. ಜಾಸ್ತಿ ನೀರು ಹಿಡಿಯೋದಿಲ್ಲ. ಅಕಸ್ಮಾತಾಗಿ ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬಾ ಮೆತ್ತಗಾಗಿಬಿಡುತ್ತೆ, ಯಾವುದೇ ಉಂಡೆಗಳು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸ್ವಲ್ಪನೇ ನೀರು ಹಾಕ್ತಾ ಗಟ್ಟಿಯಾಗಿಯೇ ಇಟ್ಕೊಳ್ಳಿ. ಅದಾದ ನಂತರ ಚೆನ್ನಾಗಿ ಈ ಥರ ನಾದ್ತಿದ್ದಾರಲ್ವ, ತೋರಿಸಿರೋ ರೀತಿಯಾಗಿ ಇದೇ ಥರನೇ ಗಟ್ಟಿಯಾಗಿ ನಾದ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೆ, ಅಂದರೆ ಹಿಟ್ಟು ಕೈಗೆ ಅಂಟಬಾರ್ದು ಅಂದರೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿದ್ಕೊಳ್ಳಿ. ಚೆನ್ನಾಗಿ ಮಿದ್ಕೊಂಡ ನಂತರ ಒಂದು 10 ನಿಮಿಷ ಬಿಡಿ, ಅಂದರೆ ಎಲ್ಲನೂ ಮ್ಯಾರಿನೇಟ್ ಆಗಿರುತ್ತೆ ಅದು. ಈ ರೀತಿಯಾಗಿ ತೋರಿಸಿದಾರಲ್ವ, ನಮಗೆ ಡ್ರೈ ಜಾಮೂನ್ ಮಾಡೋಕ್ಕೆ ಬೇಕಂತೇಳಿ ಸ್ವಲ್ಪ ದೊಡ್ಡ ಉಂಡೆಗಳನ್ನ ಇಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಪಾಕ ಥರದ್ದು ಬೇಕು ಅಂತಂದರೆ ಚಿಕ್ಕ ಉಂಡೆಗಳು ಮಾಡಿಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಡ್ರೈ ಜಾಮೂನ್ ಮಾಡೋ ಸಲುವಾಗಿ ಸ್ವಲ್ಪ ದೊಡ್ಡ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೊಳ್ಳಿ, ಯಾಕಂದರೆ ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಉಂಡೆಗಳು ಚೆನ್ನಾಗಿ ಬೇಯೋದಿಲ್ಲ, ಒಳಗಡೆ ಹಿಟ್ಟಿಟ್ಟಾಗಿ ಹಸಿ ಥರ ಇರುತ್ತಲ್ವ. ಅದಕ್ಕಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ತುಂಬಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಳ್ಳಿ. ಅಂದರೆ ಸ್ವಲ್ಪ ಲೈಟಾಗಿ ಬೆಳ್ಳಗಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ, ನೋಡೋಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ ತುಂಬಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಅದು ಏನು ಕಪ್ ಅಳತೆ ತೊಗೊಂಡಿರ್ತೀವಲ್ವ ಹಿಟ್ಟು, ಅದೇ ಒಂದು ಕಪ್ನಷ್ಟು ಸಕ್ಕರೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಪಾನಕ ನಮಗೆ ಇಲ್ಲಿ ಸ್ವಲ್ಪ ತೆಳುವಾಗಿ ಬೇಕಾಗಲ್ಲ. ಡ್ರೈ ಜಾಮೂನಿಗೆ ತೆಳುವಾಗಿಬಿಟ್ರೆ ಜಾಮೂನ್ಗಳು ಮೆತ್ತಗಾಗಿಬಿಡುತ್ತೆ. ಅದಕ್ಕಾಗಿ ನಾವೇನು ಕಪ್ ಅಳತೆ ತೊಗೊಂಡಿರ್ತೀವಲ್ವ ಅದರಲ್ಲೇ ಸಕ್ಕರೆ ಮುಳುಗೋವಷ್ಟು ನೀರನ್ನು ಹಾಕಿಬಿಟ್ಟು ಸಕ್ಕರೆ ಕರಗೋವರೆಗೂ ನಾವಿಲ್ಲಿ ಪಾನಕ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಜಾಮೂನ್ಗಳನ್ನು ಕರೆದಿಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಯಾವ ಪಾತ್ರೆಯಲ್ಲಿ ಹಾಕ್ಕೊಂಡಿರ್ತೀರೋ ಅಂದರೆ ಆ ಪಾತ್ರೆಗೆ ಯಾವುದೇ ರೀತಿಯಾಗಿ ಖಾರ ಮಾಡಿರಬಾರ್ದು, ಅಂದರೆ ಪಲ್ಯ ಆ ರೀತಿಯಾಗಿರುವ ಪಾತ್ರೆಗಳು ತೊಗೊಳ್ಬಾರ್ದು. ಟೀ ಅದು ಮಾಡೋಕ್ಕೆ ಇರುತ್ತಲ್ವ, ಆ ರೀತಿಯಾಗಿರುವ ಪಾತ್ರೆಗಳನ್ನ ತೊಗೊಂಡ್ಬಿಟ್ಟು ನಾವಿಲ್ಲಿ ಬಿಸಿಯಾಗಿರುವ ಪಾನಕವನ್ನೇ ನಾವಿಲ್ಲಿ ಜಾಮೂನ್ಗಳ ಮೇಲೆ ಸುರಿಬೇಕಾಗುತ್ತೆ. ಅಂದರೆ ಅದು ಮೆತ್ತಗಾಗ್ಬಿಡುತ್ತೆ, ಅಂದರೆ ಎಲ್ಲನೂ ಪಾನಕ ಹೀರ್ಕೊಂಡು ಬಿಡುತ್ತೆ. ಅದಕ್ಕಾಗಿ ಇರೋವಾಗಲೇ ನಾವಿಲ್ಲಿ ಹಾಕ್ಕೊಳ್ಬೇಕು. ಇದೊಂದು ಟಿಪ್ಸು. ಅದಾದ ನಂತರ ನಾವು ಈಗಲೇ ರೆಡಿಮೇಡ್ ಆಗಿರುವ ಕೊಬ್ಬರಿ ಪುಡಿಯನ್ನು ನಾವಿಲ್ಲಿ ಉದುರಿಸ್ಕೊಂಡ್ರೆ ಎಲ್ಲನೂ ಮ್ಯಾರಿನೇಟ್ ಆಗಿಬಿಡುತ್ತೆ. ಬೇಗನೆ ಮೆತ್ತಗಾಗಿ ಅದರಾಗೆಲ್ಲ ಕೂಡ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದರ ಮೇಲೆ ನಾವಿಲ್ಲಿ ಏಲಕ್ಕಿ ಪುಡಿನ ಸ್ವಲ್ಪ ಫ್ಲೇವರ್ಗಾಗಿ ಉದುರಿಸ್ಕೊಂಡ್ಬಿಟ್ರೆ ಒಂದು 4-5 ತಾಸು ಅಥವಾ 2 ತಾಸು ಬಿಟ್ಟು ನಾವು ನೋಡೋದಾದರೆ ನಮಗೆ ಸಿಂಪಲ್ಲಾಗಿ ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿರುವ ಡ್ರೈ ಜಾಮೂನ್ ಫಟ್ ಅಂತಲೇ ರೆಡಿ ಆಗಿಬಿಡುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ, ಹಾಗೂ ವಿಡಿಯೋನ ಲೈಕ್ ಮಾಡಿ ಮತ್ತು ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.